ಈ ನಡುವೆ ಹರಿಹರ ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಗಳ ಉಚ್ಚಾಟನೆಯಾಗಿದೆ. ಪಂಚಮಸಾಲಿ ಪೀಠಕ್ಕೆ ಪರ್ಯಾಯ ಸ್ವಾಮೀಜಿ ಕರೆತರೋದಕ್ಕೆ ಚಿಂತನೆ ನಡೆದಿದೆ. ಅಂದರೆ ವಚನಾನಂದ ಶ್ರೀಗಳ ಜಾಗಕ್ಕೆ ಜಯಮೃತ್ಯುಂಜಯ ಶ್ರೀಯನ್ನು ಕರೆತರೋದಕ್ಕೆ ಚಿಂತನೆಯಂತೆ. ಪಂಚಮಸಾಲಿ ಮಠಕ್ಕೆ ಟ್ರಸ್ಟಿಗಳಿಗೆ ಪಂಚಮಸಾಲಿ ಜಿಲ್ಲಾಧ್ಯಕ್ಷರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬಟ್ ಇದಕ್ಕೆ ಮಠದ ಭಕ್ತಾದಿಗಳು ಒಪ್ತಾರಾ? ಏಕೆಂದರೆ ಜಯಮೃತ್ಯುಂಜಯ ಸ್ವಾಮೀಜಿಯವರದ್ದು ಒಂದು ಕತೆ, ಇವ್ರದ್ದೊಂದು ರೀತಿ ಕತೆ. ಸೊ ಹಾಗಾಗಿ ವಿವಾದಕ್ಕೀಡಾಗಿರುವವರನ್ನೇ ಮತ್ತೆ ಕರೆತರ್ತಾರಾ? ಜಿಲ್ಲಾಧ್ಯಕ್ಷರೇನೋ ಮನವಿ ಮಾಡಿಕೊಂಡಿದ್ದಾರೆ, ಬಟ್ ಅದಕ್ಕೆಲ್ಲರೂ ಒಪ್ಪಬೇಕಲ್ಲ. ಮಠಗಳು ನಡೆಯೋದೇ ಭಕ್ತರಿಂದ, ಭಕ್ತರ ಒಪ್ಪಿಗೆ ಬಹಳ ಮುಖ್ಯ. ಏಕೆಂದರೆ ಮಠಾಧೀಶರು ಅಂತ ಇವ್ರನ್ನ ಒಪ್ಕೋಬೇಕಾಗಿರೋದು ಭಕ್ತರು. ಹಾಗಾಗಿ ಭಕ್ತರು ಅದನ್ನು ಅಪೋಸ್ ಮಾಡ್ತಾರಾ, ಏನು ಮಾಡ್ತಾರೆ ಗೊತ್ತಿಲ್ಲ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುನೀತ್ ಅವರಿಂದ ಪಡ್ಕೊಳ್ಳೋಣ. ಪುನೀತ್, ಈಗ ಒಬ್ಬ ವಿವಾದಿತ ಮಠಾಧೀಶರ ಜಾಗಕ್ಕೆ ಮತ್ತೊಬ್ಬ ವಿವಾದಿತ ಮಠಾಧೀಶರನ್ನ ಕರೆತರುವ ಐಡಿಯಾ ಯಾರ್ದು? ಇದಕ್ಕೆ ಭಕ್ತಾದಿಗಳು ಒಪ್ಕೋತಾರಾ? ಈಗ ಟ್ರಸ್ಟಿಗಳು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರಾ, ಹೇಗೆ ಅಂತ? ಅರವಿಂದ್, ಕಳೆದ 13ನೇ ತಾರೀಕೆ ವಚನಾನಂದ ಸ್ವಾಮೀಜಿ ಅವರನ್ನು ಕೂಡ ಉಚ್ಚಾಟನೆ ಮಾಡಿದ್ದಾರೆ. ಅಂದರೆ ಟ್ರಸ್ಟ್ನ ಸದಸ್ಯರು ಕೂಡ 12 ಕಾರಣಗಳನ್ನು ಕೊಟ್ಟು ಮಠದಿಂದ ಉಚ್ಚಾಟನೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಪರ್ಯಾಯವಾಗಿ ಸ್ವಾಮೀಜಿಯವ್ರನ್ನ ಹುಡುಕಬೇಕು ಅನ್ನೋ ನಿಟ್ಟಿನಲ್ಲಿ ಸಮಾಜದ ಮುಖಂಡರು ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಸಮಾಜದ ಜಿಲ್ಲಾಧ್ಯಕ್ಷ ಅಶೋಕ್ ಗೋಪ್ನಾಳ್ ಕೂಡ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಏನೋ ಪರ್ಯಾಯವಾಗಿ ಬೇರೆ ಸ್ವಾಮೀಜಿಗಳನ್ನ ಕರೆತರುವ ಬದಲು ಕೂಡಲ ಸಂಗಮ ಸ್ವಾಮೀಜಿ, ಜಯಮೃತ್ಯುಂಜಯ ಸ್ವಾಮೀಜಿ ಅವ್ರನ್ನ ಕೂಡ ಈ ಪೀಠಕ್ಕೆ ಕರೆತರಬೇಕು. ಯಾಕಂದ್ರೆ ಅಲ್ಲಿ ಕೂಡ ಉಚ್ಚಾಟನೆ ಆಗಿದ್ದಾರೆ. ಅದಾದ ನಂತರದಲ್ಲಿ ಇಲ್ಲಿ ಕೂಡ, ಅದರಲ್ಲೂ ಪ್ರಮುಖವಾಗಿ 2A ಮೀಸಲಾತಿ ವಿಚಾರವಾಗಿ ಇಡೀ ದೇಶವೇ ತಿರುಗಿ ನೋಡುವಂತಹ ರೀತಿಯಲ್ಲಿ ಒಂದು ಹೋರಾಟವನ್ನು ಕೂಡ ಮಾಡಿದ್ರು. ಪ್ರಮುಖವಾಗಿ ಏನು ಮೀಸಲಾತಿ ಹೋರಾಟದಲ್ಲಿ ಸಾಕಷ್ಟು ಒಂದು ಮಹತ್ವದಂಥ ಪಾತ್ರವನ್ನು ಕೂಡ ಜಯಮೃತ್ಯುಂಜಯ ಸ್ವಾಮೀಜಿಗಳು ಮಾಡಿದ್ರು. ಹಿನ್ನೆಲೆಯಲ್ಲಿ ಅವ್ರನ್ನ ಇಲ್ಲಿ ಕರೆತರಬೇಕು ಅನ್ನೋ ನಿಟ್ಟಿನಲ್ಲಿ ಟ್ರಸ್ಟಿಯವರು ಕೂಡ ಒಂದು ಮನವಿ ಕೂಡ ಮಾಡಿದ್ರು. ಆದರೆ ಟ್ರಸ್ಟಿಯವ್ರಿಗೂ ಅದರಲ್ಲೂ ಕೆಲವೊಬ್ಬರು ಜಯಮೃತ್ಯುಂಜಯ ಸ್ವಾಮೀಜಿ ಅವ್ರನ್ನ ಕರೆತರೋದಕ್ಕೆ ಎಲ್ಲ ರೀತಿಯ ಒಪ್ಪಿಗೆ ಕೊಟ್ಟಿದ್ದಾರೆ. ಆದರೆ ಕೆಲವು ಟ್ರಸ್ಟಿಗಳು ಕೂಡ ಬೇಡ, ಈಗಾಗಲೇ ವಿವಾದಿತ ಇರುವಂತಹ ಸ್ವಾಮೀಜಿ ಅವ್ರನ್ನ ಮತ್ತೆ ಇಲ್ಲಿ ಕರೆತಂದು ಮತ್ತಷ್ಟು ವಿವಾದ ಮಾಡೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಸಲಹೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅರವಿಂದ್, ನೋಡೋಣ ಮುಂದೆ ಏನಾಗುತ್ತೆ ಇದು ಅಂತಂದ್ಬಿಟ್ಟು. ಭಕ್ತಾದಿಗಳದ್ದೇ ತೀರ್ಮಾನ ಬಹಳ ಮುಖ್ಯ ಇಲ್ಲಿ. ಅವರ ತೀರ್ಮಾನ ಏನಾಗುತ್ತೆ, ಟ್ರಸ್ಟಿಗಳು ಕೂತ್ಕೋಬೇಕಾಗತ್ತೆ. ಆಮೇಲೆ ಪಂಚಮಸಾಲಿ ಸಮುದಾಯದ ಮುಖಂಡರುಗಳು ಮತ್ತು ವೀರಶೈವ ಮಹಾಸಭಾ ಕೂಡ ಇದೆ, ಅವರೆಲ್ಲರೂ ಕೂಡ ಸೇರಿ ಒಂದು ತೀರ್ಮಾನವನ್ನು ತಗೋಬೇಕಾಗತ್ತೆ. ಏನು ತೀರ್ಮಾನ ತಗೋತಾರೆ ಅಂತ ನೋಡೋಣ.